ಸಾಧ್ಯ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗುತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡ್ಯ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗುತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡ್ಯ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗುತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡ್ಯ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗುತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು
ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿ ಆಯ್ತು ಅಂತ. ಹಾರಾಟ ಮಾಡಕ್ ಬಿಟ್ರು ಅನ್ನೋದನ್ನ ನೋಡಿದ್ರೆ ಇದು ಏರ್ ಇಂಡಿಯಾದ ಬಹಳ ಒಂದು ದೊಡ್ಡ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ತುಂಬಾ ಜನದ ಸಾವುಗಳ ಜೊತೆ ಸಾವು ನೋವು ನೋಡ್ಬೇಕಾಗತ್ತೆ ಈ ಒಂದು ಪ್ರಾಬ್ಲಮ್ ಇಂದ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹಸ್ ಗಾನ್ ರಾಂಗ್. ನಾನು ಹೇಳದ್ನಲ್ಲ, ಒಂದು ಫ್ಯೂಯಲ್ ಪಂಪ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ನನಗ್ ತಿಳಿದಂಗೆ ಇಂಜಿನ್ ಅಲ್ಲೂ ಪ್ರಾಬ್ಲಮ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಕಂಬಸ್ಟನ್ ಆಗತ್ತೆ, ಏರ್ ಎಳ್ಕೊಂಡಾಗ ಕಂಬಸ್ಟನ್ ಆಗಿ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಅದ್ರಲ್ಲಿ ಏನಾದ್ರ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ರೆ, ಮೆಕ್ಯಾನಿಕಲ್ ಬ್ಲೇಡ್ಸ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪ್ರಾಬ್ಲಮ್ ಬಂತು. ಅವ್ರು ಟೈಟಾನಿಯಂ ಯೂಸ್ ಮಾಡ್ತಾರ, ಮೆಟೀರಿಯಲ್ ಸರಿಗಿಲ್ಲ, ಬೋಯಿಂಗ್ ಅವರು ಆತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ. ಆತರ ಇಂಜಿನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರು ಈ ಒಂದು ಎಕ್ಸ್ಪ್ಲೋಷನ್ ಆಗೋ ಕಾರಣನೂ ಇರಬಹುದು. ಸೊ ಇದನ್ನೆಲ್ಲ ನಾವು ತಳ್ಳಾಕಂಗಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂನು ಇರಬಹುದು, ಇಲ್ಲ ನೀವ್ ಹೇಳದಂಗೆ ಫಿಟ್ನೆಸ್ ಸರಿಗಿಲ್ಲ ಅಂತ ಮೊದಲೇ ಚೆಕ್ ಮಾಡಿಸಿ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏರ್ ಇಂಡಿಯಾ ಪ್ರಾಬ್ಲಮ್ ಆಗತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿ